ಸೈಂಟಿಫಿಕ್ಕಾಗಿ ನೋಡಿದಾಗ ಈ ಆದಿಶಕ್ತಿ ಈತ ನವದುರ್ಗೆಯರು ಅಂತ ನೋಡಿದಾಗ ವೈಜ್ಞಾನಿಕವಾಗಿ ಇದಕ್ಕೇನಾದರೂ ಹಿನ್ನೆಲೆ, ಕಾರಣ, ರೀಸನಿಂಗ್ ಇದೆಯಾ ಅಥವಾ ಕೇವಲ ಇದು ಪುರಾಣಗಳ ಕಥೆನಾ ಅಂತ? ಈಗ ನೀವು ಏನಿದ್ದೀರಾ ನಿಮ್ಮನ್ನು ಸಂಪೂರ್ಣವಾಗಿ ಒಂದು ಮಾಡಿರೋ ಅಂಥದ್ದು ನಿಮ್ಮ ತಾಯಿ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ನಾವೇ ಹೇಳ್ಬಿಟ್ಟಿದ್ದೀವಿ. ಜನನಿನೇ ಮೊದಲ ಗುರು. ಅವಳು ಏನು ಕಲಿಸ್ತಾಳೆ, ಸುಳ್ಳು ಹೇಳ್ಬೇಡ ಅಂತ ಅದಕ್ಕೆ ಕಲಿಸಿದ್ರೆ ಆ ಮಗು ಸತ್ಯವಂತನಾಗಿ ಇರ್ತಾನೆ. ಯಾವಾಗಲೂ ನಿಮ್ಮ ಫ್ರೆಂಡಿಗೆ ನೀವು ಕೊಟ್ಟಿರೋ ಸಾಲ ಎಷ್ಟೋ ವರ್ಷ ಆಗಿ ನೀವು ಮರ್ತೋಗಿರ್ತೀರ, ನಿಮ್ಮ ಮನೆಯವ್ರಿಗೆ ಜ್ಞಾಪಕ ಇರುತ್ತೆ. ನೋಡಿ, ಕೊಟ್ಟಿದ್ದೀರಾ, ಇನ್ನೂ ಕೊಟ್ಟಿಲ್ಲ ಅವರು. 8 ವರ್ಷದಿಂದ ನೀವು ಬೈದೆ ಅನ್ನೋದು ಕೂಡ ಎಲ್ಲ ಇರುತ್ತೆ. ನಾವೀಗ ನವದುರ್ಗೆಯರನ್ನ ಪೂಜಿಸ್ತೀವಲ್ವಾ, ಅಂದರೆ ಬೇರೆ ಬೇರೆ ರೂಪಗಳು ಅಂತೇಳಿ, ಅದಕ್ಕೇನಾದರೂ ಕಾರಣ? ಹೌದು. ಬ್ರೈನ್ ಸ್ಟೆಮ್ ಏನಿದೆ, ಮೆದುಳಿನ ಕಾಂಡ ಇದೆಯಲ್ಲ, ಅದು ಶೈಲಪುತ್ರಿ. ಕೂಷ್ಮಾಂಡ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ನ ರೆಪ್ರೆಸೆಂಟ್ ಮಾಡುತ್ತೆ. ಸ್ಕಂದಮಾತ ಮಗುನ ತೊಡೆ ಮೇಲೆ ಇಟ್ಕೊಂಡಿರೋ ಅಂಥದ್ದು. ಅಂದರೆ ಅಲ್ಲಿ ಲವ್ ಇದೆ, ಪ್ರೀತಿ ಇದೆ, ಮಮತೆ ಇದೆ, ಮಮಕಾರ ಇದೆ, ಆಕ್ಸಿಟಾಸಿನ್ ಪಾತ್ರೆ. ನಮ್ಮ ದೇಹದಲ್ಲೇ ಎಲ್ಲ ದೇವತೆಗಳು ಇದ್ದಾರೆ. ಪ್ರತಿಯೊಂದು ನಮ್ಮ ಮೆದುಳಿನಲ್ಲಿ, ಮೆದುಳು ಅಂತ ನಾವೇನಂತೀವಿ ಅದರಲ್ಲೇ ಎಲ್ಲ ನವದುರ್ಗೆಯರು ಇದ್ದಾರೆ. ನಾವಿವಾಗ ಜಾತಿ, ಧರ್ಮ ಅದೆಲ್ಲ ಹೊಡೆದಾಡ್ತೀವಲ್ಲ, ಎಲ್ಲರ ಮೈಟೋಕಾಂಡ್ರಿಯದ ಮೂಲ ಒಂದೇ ಆಗಿರೋದ್ರಿಂದ ಮಾನವರೆಲ್ಲರೂ ಒಂದೇ. ನಾನು ಲೆಫ್ಟಿಸ್ಟು ಅಲ್ಲ, ರೈಟಿಸ್ಟು ಅಲ್ಲ, ಎಮ್ ಸೈಂಟಿಸ್ಟ್. ಸ್ನೇಹಿತರೆ ನಮಸ್ಕಾರ. ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿಶಕ್ಕಿ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರು, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು, ಸಂಶೋಧಕಿ, ವಿಜ್ಞಾನಿ ಮತ್ತು ಉಪನ್ಯಾಸಕಿ. ಮೇಡಮ್, ಇವತ್ತು ನಾನು ಮೊದಲನೇದಾಗಿ ನಿಮಗೆ ಬಿಲೇಟೆಡ್ ಮಹಿಳಾ ದಿನಾಚರಣೆ ಶುಭಾಶಯಗಳು. ಮೊನ್ನೆ ತಾನೇ ನಾವು ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ವಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಹಾಗೆ ನೋಡಿದರೆ ಪ್ರತಿದಿನ ಮಹಿಳೆಯರ ದಿನವೇ. ಸೊ ಒಂದಿನ ಅದನ್ನು ನಾವು ಆಚರಿಸ್ತೀವಿ ಅಷ್ಟೇ. ಯಾಕಂದರೆ ಮಹಿಳೆ ಇಲ್ಲದೆ ಬದುಕನ್ನು ಕಲ್ಪನೆ ಮಾಡ್ಕೊಳ್ಳೋಕೆ ಕೂಡ ಸಾಧ್ಯ ಇಲ್ಲ. ಪ್ರತಿದಿನದ ಬದುಕಲ್ಲೂ ಕೂಡ ನಮಗೆ ಮಹಿಳೆಯ ಸಾಂಗತ್ಯ, ಮಹಿಳೆಯ ಒಲವು, ಮಹಿಳೆಯ ಸಹಾಯ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಅದನ್ನು ಒಪ್ಕೊಳ್ತಾ, ಅದನ್ನು ಗೌರವಿಸ್ತಾ ಇವತ್ತಿನ ದಿನ ನಾನು ಏನು ಕೇಳಬೇಕು ಅಂದ್ಕೊಂಡೆಂದರೆ, ಮಹಿಳಾ ದಿನಾಚರಣೆ ಒಂದು ಕಡೆ ಆಚರಣೆ ಮಾಡಿದ್ವಿ, ಇನ್ನೊಂದು ಕಡೆ ನಾವು ನಮ್ಮ ದಸರೆಯಲ್ಲಿ ನವರಾತ್ರಿ ನವದುರ್ಗೆಯರನ್ನು ಆಚರಿಸ್ತೀವಿ. ಮತ್ತು ನವದುರ್ಗೆಯರಂದಾಗ ಆ ಹೆಣ್ಣಿನ 9 ರೂಪಗಳನ್ನ ನಾವು ಆರಾಧಿಸ್ತೀವಿ. ಓಕೆ, ಅದಕ್ಕೆ ಪೌರಾಣಿಕವಾದ, ಐತಿಹಾಸಿಕವಾದ ಕಾರಣಗಳು ಮತ್ತು ಐತಿಹ್ಯಗಳು ಎಲ್ಲವೂ ಇದೆ. ಅದು ಒಂದು ಕಡೆ ನಾವು ಅದನ್ನು ಇನ್ನೊಂದು ಸಲ ಚರ್ಚೆ ಮಾಡ್ಬೋದು. ಬಟ್ ಸೈಂಟಿಫಿಕ್ಕಾಗಿ ನೋಡಿದಾಗ ಈ ಆದಿಶಕ್ತಿ ಈತ ನವದುರ್ಗೆಯರು ಅಂತ ನೋಡಿದಾಗ ವೈಜ್ಞಾನಿಕವಾಗಿ ಇದಕ್ಕೇನಾದರೂ ಹಿನ್ನೆಲೆ, ಕಾರಣ, ರೀಸನಿಂಗ್ ಇದೆಯಾ ಅಥವಾ ಕೇವಲ ಇದು ಪುರಾಣಗಳ ಕಥೆನಾ ಅಂತ? ಇಲ್ಲ ಸರ್, ಇದೇನಂತಂದರೆ ಆದಿಶಕ್ತಿ ಅನ್ನೋದು ಇದೆಯಲ್ಲ, ಆದಿ ಅಂದರೆ ಮೊದಲನೇದು ಅಂತ, ಶಕ್ತಿ ಅಂದರೆ ಪವರು, ಪ್ರೈಮಾಡಿಯಲ್ ಎನರ್ಜಿ ಅಂತ ಕರಿತೀವಿ ಇದನ್ನು. ಅಂದರೆ ಒಂದು ಸೃಷ್ಟಿ ಆಗಬೇಕು ಅಂತಂದರೆ, ಒಂದು ಮಗು ಹುಟ್ಟಬೇಕು ಅಂತಂದರೆ, ಒಂದು ಎನರ್ಜಿ ಸಿಗಬೇಕು ಅಂದರೆ ಪ್ರೈಮಾಡಿಯಲ್ ಎನರ್ಜಿ, ಅದನ್ನು ಆದಿಶಕ್ತಿ ಅಂತ ಕರಿತೀವಿ. ಈ ತತ್ವಶಾಸ್ತ್ರ ಅಥವಾ ಸ್ಪಿರಿಚುಯಾಲಿಟಿ ತಗೊಂಡ್ರೆ ಅದು ಬೇರೆ ಬೇರೆ ಅರ್ಥ ಕೊಡುತ್ತೆ. ಆದರೆ ವೈಜ್ಞಾನಿಕವಾಗಿ ನಾವು ನೋಡೋದಾದರೆ ಇಡೀ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರ ದೇಹದಲ್ಲಿ ಶಕ್ತಿ ಬಿಡುಗಡೆ ಮಾಡೋದು ಮೈಟೋಕಾಂಡ್ರಿಯಾ. ಅಂದರೆ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ ಅದನ್ನು. ಜೀವಶಕ್ತಿ. ನಮ್ಮ ಬದುಕಬೇಕು ಅಂತಂದರೆ ಮೈಟೋಕಾಂಡ್ರಿಯಾ ಬೇಕೇ ಬೇಕು, ಮಾತಾಡೋಕ್ಕೂ ಬೇಕು, ಎಲ್ಲದಕ್ಕೂ ಬೇಕು. ನಾವು ಮಲಗಿದಾಗಲೂ ಮೈಟೋಕಾಂಡ್ರಿಯಾ ಬೇಕು. ಏಕೆಂದರೆ ಗ್ರೋತ್ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ. ಪ್ರತಿ ಕ್ರಿಯೆ ನಡೀಲೇಬೇಕು ಅಂತಂದರೆ ಅದಕ್ಕೆ ಫ್ಯೂಯಲ್ ಬೇಕು ಅಥವಾ ಎನರ್ಜಿ ಬೇಕು. ಆ ಎನರ್ಜಿ, ಆ ಶಕ್ತಿ ಸಿಕ್ಕೋದು ಮೈಟೋಕಾಂಡ್ರಿಯಾದಿಂದ. ಹಾಗಾಗಿ ಮೈಟೋಕಾಂಡ್ರಿಯಾ ಎಲ್ಲಿಂದ ಬಂತು ಅಂತ ನಾವು ನೋಡೋದಾದರೆ ಅದು ತಾಯಿಯಿಂದ ಬಂದಿರುವಂತಹ ಬಳುವಳಿ, ತಂದೆಯಿಂದ ಬಂದಿಲ್ಲ. ಮೈಟೋಕಾಂಡ್ರಿಯಾ ತಾಯಿಯಿಂದನೇ ಬಂದಿರೋದು. ಕಾರಣ ಏನು ಅಂತಂದರೆ, ಒಂದು ಮಗುವಿನ ಒಂದು ಸೃಷ್ಟಿಯಾಗಬೇಕು, ಒಂದು ಮಗು ಹುಟ್ಟಬೇಕು ಅಂತಂದರೆ ಅಂಡಾಣು ವೀರ್ಯಾಣುಗಳ ಮಿಲನ ಆಗುತ್ತೆ. ವೀರ್ಯಾಣುವಿನಿಂದ ಅಂಡಾಣುವಿಗೆ ಅದು ಜೋಡಿ ಆಗಬೇಕು ಅಂದರೆ ಸೇರಬೇಕಾದ್ರೆ ಬರೀ ವೀರ್ಯಾಣುವಿನ ತಲೆಯ ಭಾಗದಲ್ಲಿರುವ DNA ಅಥವಾ ಜೀನೋಮ್, ಜೆನೆಟಿಕ್ ಮೆಟೀರಿಯಲ್ ಅಂತ ನಾವೇನು ಹೇಳ್ತೀವಿ, ಅದು ಮಾತ್ರ ಅಂಡಾಣುವಿನ ಒಳಗಡೆ ಹೋಗುತ್ತೆ ಅಷ್ಟೇ. ಇನ್ನು ವೀರ್ಯಾಣುವಿನ ಬೇರೆ ಬೇರೆ ಸೆಲ್ ಆರ್ಗನಲ್ಸ್ಗಳು ನಾವೇನು ಹೇಳ್ತೀವಿ ಅದು ಯಾವುದೂ
ಅಲ್ಲಿಲ್ಲ. ಏಕೆಂದರೆ ವೀರ್ಯಾಣು ಆಗುವಂಥ ಸಂದರ್ಭದಲ್ಲಿ ಅದರ ಭಾಳಷ್ಟು ಮಾಡಿಫಿಕೇಷನ್ಗಳಾಗುತ್ತೆ. ಆ ವೀರ್ಯಾಣುನೂ ಒಂದು ಜೀವಕೋಶ, ಅಂಡಾಣುನೂ ಸಿಂಗಲ್ ಸೆಲ್, ಎರಡೂ ಅಂಡಾಣುನೂ ಸಿಂಗಲ್ಲು, ಏಕಕೋಶ ಅಂತಂತೀವಲ್ಲ, ಅದು ಏಕಕೋಶ, ಇದು ಏಕಕೋಶ. ಆದರೆ ವೀರ್ಯಾಣು ಏಕಕೋಶ ಆದರೂ ಅದ್ರ ಶೇಪ್ನ ಚೇಂಜ್ ಮಾಡ್ಕೊಂಬಿಡುತ್ತೆ, ಆಕಾರ. ಕಾರಣ ಏನು ಅಂದರೆ ಅದು ಮೂವ್ ಆಗೋಕ್ಕೆ ಬೇಕಾದಂಥ ಆಕಾರ ತಗೊಂಬಿಡುತ್ತದು. ಒಂದು ತಲೆ ಬಾಲ ಇಲ್ಲ ಅಂದರೆ ಮೂವ್ ಆಗಲ್ಲ ಅದು ಅಲ್ವಾ. ಈಗ ಒಂದು ಜೀವಿಯ ಸೃಷ್ಟಿ ಆಗಬೇಕು ಅಂದರೆ ವೀರ್ಯಾಣು ಬಂದು ಅಂಡಾಣುವಿನ ಒಳಗಡೆ ಹೋಗಿ ಎಲ್ಲ ಒಳಗಡೆ ಹೋಗಿ ಅದು ಇಂಪ್ಲಾಂಟೇಷನ್ ಆಗಬೇಕು. ಸೊ ಅದಕ್ಕೆ ಬಾಲ ಇಲ್ಲ ಅಂದರೆ ಅದು ಮೂವ್ ಆಗೋಕ್ಕಾಗೋದಿಲ್ಲ. ಗಾಳಿಪಟ ಥರ ಒಂಥರ. ಹೌದು. ಹಾಗಾಗಿ ರಾಕೆಟ್ ಅಂತ ಅನ್ಬೋದು, ರಾಕೆಟ್ ಲಾಂಚ್ ನಾವು ಮಾಡ್ತೀವಲ್ಲ ಹಾಗೆ. ಅವಾಗೇನಾಗುತ್ತೆ ಅಂದರೆ ಅದು ಅಂಡಾಣುವಿನ ಜೊತೆ ಸೇರಿದಾಗ ಅದು ಅದರ ಶೇಪ್ ತಗೊಳುತ್ತಲ್ಲ, ಬಾಲ, ತಲೆ, ಅದೆಲ್ಲ. ಆವಾಗ ಅದರಲ್ಲಿರುವ ಆ ಜೀವಕೋಶದಲ್ಲಿರುವ ಬೇರೆ ಬೇರೆ ಸೆಲ್ ಆರ್ಗನಲ್ಸ್ಗಳು ಕರಿತೀವಲ್ಲ, ಎಲ್ಲ ಮಾಡಿಫೈ ಆಗುತ್ತೆ. ಸೆಂಟ್ರಿಯೋಲು, ಮೈಟೋಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಲ್ಲದೂ ಬೇರೆ ಬೇರೆ ಅದರಲ್ಲಿ ಮಾಡಿಫಿಕೇಶನ್ ಆಗಿಬಿಡುತ್ತೆ. ಅಂಡಾಣುವಲ್ಲಿ ಆಗಲ್ಲ, ವೀರ್ಯಾಣುವಿನಲ್ಲಿ ಆಗುತ್ತೆ. ಆಗಿ ಕೊನೆಗೆ ಸಿಂಪಲ್ ಆಗಿ ಒಂದು ತಲೆ, ಬಾಲ ಇಷ್ಟೇ ಇರೋದು. ಆಮೇಲೆ ತಲೆಯಲ್ಲಿರುವಂತಹ DNA ಅಥವಾ ಜೀನೋಮು ಅಂಡಾಣುವಿನಲ್ಲಿ ಸೇರ್ಕೊಳ್ಳುತ್ತೆ. ಸೊ ಈಗ ಜೀವಿ ಒಂದು ಝೈಗೋಟ್ ಅಂತ ನಾವು ಏನು ಹೇಳ್ತೀವಿ ಅದು, ಅಥವಾ ಭ್ರೂಣ ಆಗಬೇಕು ಅಂದರೆ ಆ ಭ್ರೂಣಕ್ಕೆ ಎಲ್ಲ ಬಂದಿರೋ ಅಂಥದ್ದು, ಮಿಕ್ಕಿದ ಎಲ್ಲದು ಬಂದಿರೋ ಅಂಥದ್ದು ತಾಯಿಯಿಂದನೇ. ಆ ಅಂಡಾಣುವಿನ ಒಳಗಡೆ ಇರುವಂಥ ಮೈಟೋಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸು, ಸೆಂಟ್ರಿಯೋಲು ಏನೇನಿದೆ ಎಲ್ಲ ಹಾಗೆ ಇರುತ್ತೆ. ಅದು ಪೂರಕವಾಗಿ ಬಂದಿದೆ. ಎಕ್ಸಾಕ್ಟ್ಲಿ. ನೀವು ಹೇಳ್ತಿರ್ಬೇಕಾದ್ರೆ ನೋಡಿ, ನನಗೆ ಪ್ರಕೃತಿ ಮತ್ತು ಪುರುಷ ಅಂದಾಗ ಪುರುಷ ಮೇಲಿಂದ ಬಂತು, ಪ್ರಕೃತಿ ಆಲ್ರೆಡಿ ಇದೆ. ಪ್ರಕೃತಿಯಲ್ಲಿ ಪುರುಷ ಲೀನ ಆಗುವಂಥದ್ದು. ಹೌದು, ಇದು ಲೀನನೇ. ಮಳೆ ಬಂದು ಭೂಮಿ ಮೇಲೆ ಬೀಳುತ್ತೆ, ಭೂಮಿ ಇದೆ ಆಲ್ರೆಡಿ. ಹೌದು. ಓಕೆ. ಸೊ ಮಳೆ ಬಂದು ಭೂಮಿ ಒಳಗಡೆ ಹೋದ್ಮೇಲೆ ಏನೋ ಒಂದು ಉತ್ಪತ್ತಿ ಆಗುತ್ತೆ. ಹೌದು. ಸೊ ಇಲ್ಲೂ ಕೂಡ ಅದೇ ತರ, ಅದೇ ಕಾನ್ಸೆಪ್ಟ್. ಹಾಗಾಗಿ ಪ್ರತಿಯೊಂದು ಮನುಷ್ಯನ ದೇಹದಲ್ಲಿರುವ ಶಕ್ತಿ ಯಾರಿಂದ ಅಂದ್ರೆ ತನ್ನ ತಾಯಿಯಿಂದ ಬಂದಿರುವಂತಹ ಬಳವಳಿ, ಅದನ್ನ ಪ್ರೈಮಾಡಿಯಲ್ ಎನರ್ಜಿ ಅಂತ ಕರಿತೀವಿ. ಹಾಗಾಗಿ ಆದಿಶಕ್ತಿ ಇಸ್ ನಥಿಂಗ್ ಬಟ್ ಎ ಪ್ರೈಮಾಡಿಯಲ್ ಎನರ್ಜಿ. ಸೊ ಇದು ಆಕೆ ತಾಯಿಯಿಂದ ಬಂದಿರುತ್ತೆ. ಆಕೆ ತಾಯಿಯಿಂದ ಹೀಗೆ ಮೆಟರ್ನಲ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ತಾಯಿಯ ಕಡೆಯಿಂದ ಬಂದಿರುವಂತಹ ಬಳುವಳಿ ಇದು ಮೆಟರ್ನಲ್ ಇನ್ಹೆರಿಟೆನ್ಸ್. ಇದು ನಂತರ ಏನಾಗುತ್ತೆ, ಆ ಒಂದು DNA ತಾಯಿಯ ಒಂದು ಓವಮ್ ಅಥವಾ ಅಂಡಾಣುವಿನ DNA ಜೊತೆ ಸೇರಿದಾಗ ಒಂದಷ್ಟು ದಿನ ಏನಾಗುತ್ತೆ ಅಂದರೆ ತಾಯಿಯ ಒಂದು ಅಂಡಾಣುವಿನಲ್ಲಿರುವ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ, RNAಗಳು ಆ್ಯಕ್ಟಿವೇಟ್ ಆಗುತ್ತೆ. ಇದು ಗಂಡಸಿಂದ ಬಂದಿರುತ್ತಲ್ಲ, ವೀರ್ಯಾಣುವಿನ ಬಂದಿರೋಂತಹ DNA ಆ್ಯಕ್ಟಿವೇಟ್ ಆಗೋದಿಲ್ಲ ಬಿಗಿನಿಂಗಲ್ಲಿ. ಒಂದಷ್ಟು ದಿನ ಇದರಲ್ಲಿರುವ ಜೀನ್ಸ್ಗಳೇ ಆ್ಯಕ್ಟಿವೇಟ್ ಆಗೋದು. ಸೃಷ್ಟಿಯ ಆರಂಭ ಆಗೋದು ಹೆಣ್ಣಿನಿಂದ. ಆವಾಗ ಇದು ಹಾಗೆ ಇರುತ್ತೆ. ನಂತರದ ದಿನಗಳಲ್ಲಿ ಇದು ಆ್ಯಕ್ಟಿವೇಟ್ ಆಗುತ್ತೆ, ಅಲ್ಲಿವರೆಗೂ ಆಗೋಲ್ಲ. ಬಿಗಿನಿಂಗಲ್ಲಿ ಆಗೋದೆಲ್ಲ ತಾಯಿಯ RNA ಆ್ಯಕ್ಟಿವೇಟ್ ಆಗುತ್ತೆ, ತಾಯಿಯ ಜೀನ್ಸ್ಗಳೇ ಆ್ಯಕ್ಟಿವೇಟ್ ಆಗುತ್ತೆ, ತಾಯಿಯಲ್ಲಿರುವ ಪ್ರೋಟೀನ್ಗಳು ಪೂರಕವಾಗಿ ಆಗುತ್ತೆ. ನಂತರ ಹಲವಾರು ದಿನ ಕಳೆದ ಬಳಿಕ ತಂದೆಯಿಂದ ಬಂದಿರುವಂತಹ DNAಯಲ್ಲಿರುವ ಜೀನ್ಸ್ಗಳು ಆಕ್ಟಿವೇಟ್ ಆಗ್ತಾ ಬರುತ್ತೆ. ಹಾಗಾಗಿ ಅಲ್ಲೂ ಸಹ ಅದಕ್ಕೋಸ್ಕರನೇ ಆಕೆ ಸೃಷ್ಟಿಕರ್ತೆ, ಆಕೆ ಎಲ್ಲ ದೇವತೆಗಳಿಗೆ ನಾವು ಒಂದು ಹೆಣ್ಣಿನ ರೂಪವನ್ನು ಕೊಟ್ಟಿರೋದು ಏನಕ್ಕೆ ಅಂತಂದ್ರೆ ಸೃಷ್ಟಿ ಅಲ್ಲಿಂದ ಆಗಿದೆ ಅಲ್ವಾ, ಅಲ್ಲಿಂದನೇ ಆರಂಭ ಆಗಿರೋ ಅಂಥದ್ದು. ತಾಯಿಯ ಅಂಡಾಣುವಿನಲ್ಲಿರುವ ಈ ಒಂದು ಒಂದು ಜೀನ್ಸ್ಗಳು ಆಕ್ಟಿವೇಟ್ ಆಗಲಿಲ್ಲ ಅಂದರೆ ಅದು ಒಂದು ಭ್ರೂಣ ಆಗೋದೇ ಇಲ್ಲ, ಮುಂದೆ ನಡೆಯೋದೇ ಇಲ್ಲ, ಆ ಕ್ರಿಯೆ ಮುಂದುವರಿಯೋದೇ ಇಲ್ಲ, ಬೆಳವಣಿಗೆ ಹಂತದಲ್ಲೇ ನಿಂತು ಹೋಗ್ಬಿಡುತ್ತದೆ. ಹಾಗಾಗಿ ಬಹಳ ಪ್ರಮುಖವಾಗಿ ಅದೊಂದು. ನಂತರ ಗರ್ಭಾವಸ್ಥೆಯಲ್ಲಿ ಎಪಿಜೆನೆಟಿಕ್ ಅಂತ ನಡೆಯುತ್ತೆ. ಎಪಿಜೆನೆಟಿಕ್ ಫಿನಾಮಿನನ್ ಅಂತ ಕರಿತೀವಿ. ತಾಯಿಯ ಒಂದು ದೈಹಿಕ ಆರೋಗ್ಯ, ತಾಯಿಯ ಮಾನಸಿಕ ಆರೋಗ್ಯ, ಆಕೆ ಸೇವಿಸುವ ಆಹಾರ, ಆಕೆಯ ಪರಿಸರ, ಆಕೆಯ ಭಾವನೆಗಳು, ಇದೆಲ್ಲ ಒಟ್ಟಾರೆ ಕೆಲವೊಂದು ಆ ಒಂದು ಭ್ರೂಣದಲ್ಲಿರುವ ಜೀನ್ಸ್ಗಳಲ್ಲಿ ಮಾಡಿಫಿಕೇಷನ್ ಮಾಡುತ್ತೆ. ಜೀನ್ಗಳು ಆಕ್ಟಿವೇಟ್ ಆಗಬೇಕೋ ಬೇಡವೋ ಅಂತ ನಿರ್ಧಾರ ಮಾಡುವುದು ತಾಯಿ. ಹಾಗಾಗಿ ಗರ್ಭ ಸಂಸ್ಕಾರ ಅಂತ ಕರೆಯೋದು. ಗರ್ಭಿಣಿ ಮಹಿಳೆಯನ್ನು ಏಕೆ ತುಂಬ ನಾವು ಕೆಲವೊಂದು ರಿಚುವಲ್ಸ್ಗಳೆಲ್ಲ ಮಾಡ್ತೀವಿ, ಕೆಲವೊಂದು ಅವರಿಗೆ ಅಂತ ಹೇಳಿ ಸೀಮಂತ ಅಂತ ಮಾಡೋದು, ಮತ್ತು ಆ ಗರ್ಭಿಣಿ ಮಹಿಳೆಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು, ಸದಾ ಖುಷಿಯಾಗಿರುವ ಹಾಗೆ ಮಾಡೋದು. ಇದೆಲ್ಲ ಕಾರಣ ಏನು ಅಂತಂದರೆ ಆಕೆಯ ದೇಹದಲ್ಲಿ ಆಕೆಯ ಜೀನ್ಗಳೇನಿದೆ ಅದು ಆ್ಯಕ್ಟಿವೇಟ್ ಆಗಿ ಆ ಭ್ರೂಣದಲ್ಲಿರುವ ಜೀನ್ಸ್ಗಳನ್ನು ಆ್ಯಕ್ಟಿವೇಟು ಇನ್ಆ್ಯಕ್ಟಿವೇಟು ಮಾಡೋ ಅಂಥದ್ದು ತಾಯಿಯೇನೆ. ಆಕೆಯ ಪರಿಸರ, ಆಕೆ ಏನು ಆಲೋಚನೆ ಮಾಡ್ತಾಳೆ, ಆಕೆ ಏನು ತಿಂತಾಳೆ, ಆಕೆ ಹೇಗೆ ನಡ್ಕೊತ ಪ್ರತಿಯೊಂದೂ ಡಿಸೈಡ್ ಮಾಡೋದು ಆ ಭ್ರೂಣದಲ್ಲಿ ಆ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗಬೇಕಲ್ಲ. ಅಂಗಾಂಗಗಳ ಬೆಳವಣಿಗೆ ಆಗ್ಬೋದು, ಮೆದುಳಿನ ಬೆಳವಣಿಗೆ, ಹೃದಯದ ಇದೆಲ್ಲ ಆಗಬೇಕು ಅಂದರೆ ತಾಯಿಯ ಜೀನ್ಸ್ಗಳು, ಅದನ್ನು ಎಪಿಜೆನೆಟಿಕ್ ಮಾಡಿಫಿಕೇಷನ್ ಅಂತೀವಿ. DNA ಮಿಥೈಲೇಷನ್ ಆಗ್ಬೋದು. ನೋಡಿ, ಈಗ ಆ ಸಂದರ್ಭದಲ್ಲಿ NR3C1 ಅಂತ ಒಂದು ಜೀನ್ ಇದೆ, ಗ್ಲೂಕೋಕಾರ್ಟಿಕಾಯ್ಡ್ ರಿಸೆಪ್ಟಾರ್ ಜೀನ್ ಅಂತ ಕರಿತೀವಿ ನಾವು ಅದನ್ನು. ಆ ಜೀನು ಡಿಮಿಥೈಲೇಷನ್ ಆಗಬೇಕು.
ಮಿಥೈಲೇಷನ್ ಅಂದರೆ ಮಿಥೈಲ್ ಗ್ರೂಪ್ಗಳು ಆ ಜೀನಿನ ಮೇಲೆ ಜಾಸ್ತಿ ಕೂರಬಾರ್ದು. ಆವಾಗ ಡಿಮಿಥೈಲೇಷನ್ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಂತರ ಆ ಮಗು ಅದು ಸ್ಟ್ರೆಸ್ ರಿಲೇಟೆಡ್ ಹಾರ್ಮೋನು. ಆ ಮಗುಗೆ ಎಂಥ ಸ್ಟ್ರೆಸ್ ಬಂದರೂ ಅದನ್ನು ತಡೆದುಕೊಳ್ಳುವ ನಿಭಾಯಿಸುವ ಶಕ್ತಿ ಮಗು ಪಡ್ಕೊಳ್ಳುತ್ತೆ ಮುಂದಿನ ದಿನದಲ್ಲಿ. ಅದು ಅಲ್ಲಿಂದನೇ ಆರಂಭ ಆಗುತ್ತೆ, ಗರ್ಭದಿಂದ ಆರಂಭವಾಗಿ ತಾಯಿಯ ಆರೈಕೆಯಲ್ಲಿ ಅದು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಾಗಿ ತಾಯಿಯ ಜೊತೆಯಲ್ಲಿ ಗರ್ಭದಿಂದನೇ ಒಳ್ಳೆಯ ಸಂಸ್ಕಾರ, ಗರ್ಭದಿಂದನೇ ಒಳ್ಳೆಯ ಆಹಾರ, ಪರಿಸರ ಎಲ್ಲ ಪಡೆದಂಥ ಮಗು ಇದೆಯಲ್ಲ, ಅದು ಮುಂದಿನ ದಿನದಲ್ಲಿ ಅದ್ಭುತ ವ್ಯಕ್ತಿಯಾಗಿ ಆತ ಸಮಾಜದಲ್ಲಿ ಎಲ್ಲದನ್ನು ಎದುರಿಸುವಂಥ ಶಕ್ತಿ ಅದಕ್ಕಿರುತ್ತೆ. ಅಂಥ ಒಂದು ತುಂಬ ಕ್ಲಿಷ್ಟಕರವಾದ ಸಂಗತಿ ಅಂದ್ರೂ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದು ಆ ಒಂದು ಮಗುವಿಗೆ ನಂತರದ ದಿನದಲ್ಲಿ ಬಂದ್ಬಿಡುತ್ತದೆ. ಏಕೆಂದರೆ ಡಿಮಿಥೈಲೇಷನ್ ಆಗಿರೋದ್ರಿಂದ ಅದು ಅಷ್ಟು ಆ್ಯಕ್ಟಿವ್ ಆಗಿರುತ್ತೆ, ಎಲ್ಲದನ್ನು ಹೊಳೆಯುತ್ತದಕ್ಕೆ ಏನು ಮಾಡಬೇಕು. ನಾನು ಈ ರಿಸಿಲಿಯನ್ಸ್ ಅಂತ ಅಂತೀವಲ್ಲ ನಾವು, ಅಡ್ವರ್ಸಿಟಿ ಕ್ವಿಷೆಂಟ್ ಅಂತೀವಿ. ಅಡ್ವರ್ಸಿಟಿ ಕ್ವಿಷೆಂಟ್, ಎಮೋಷನಲ್ ಕ್ವಿಷೆಂಟ್, ಇಂಟೆಲಿಜೆಂಟ್ ಕ್ವಿಷೆಂಟ್, ಸ್ಪಿರಿಚುವಲ್ ಕ್ವಿಷೆಂಟ್, ಸೋಷಿಯಲ್ ಕ್ವಿಷೆಂಟ್ ಎಲ್ಲದನ್ನು ಬುದ್ಧಿಮತ್ತೆಗಳು ಆ ಮಗುವಿನಲ್ಲಿ ತುಂಬ ಚೆನ್ನಾಗಿ ಅಡಕ ಆಗಿರುತ್ತೆ. ಅಲ್ಲಿ DNA ಮಿಥೈಲೇಷನ್ ಆಗಿರ್ಬೋದು, ಅಸಿಟೈಲೇಷನ್ ಆಗಿರ್ಬೋದು, ಹಿಸ್ಟೋನ್ ಮಾಡಿಫಿಕೇಷನ್ ಅಂತೀವಿ, ಏನೋ ಈ ಥರದ ಬೇಕಾದಷ್ಟು ಪ್ರೊಸೆಸ್ಸು ನಡೆಯುತ್ತೆ. ಹಾಗಾಗಿ ಪ್ರತಿ ಒಬ್ಬ ಜೀವಿ, ಈಗ ಪುರುಷನೇ ಆಗ್ಬೋದು ಮಹಿಳೆ ಆಗ್ಬೋದು, ಆಕೆಯನ್ನು ಸಂಪೂರ್ಣವಾಗಿ ಆಕೆಯ ಜೀವನವನ್ನು ನಿರ್ಧಾರ ಮಾಡೋದು ತಾಯಿ. ಅದಕ್ಕೋಸ್ಕರನೇ ಆದಿಶಕ್ತಿ ಅಂತ ನಾವು ಅನ್ನೋದು. ಈಗ ನೀವು ಈಗ ಏನಿದ್ದೀರಾ, ನಿಮ್ಮನ್ನು ಸಂಪೂರ್ಣವಾಗಿ ಒಂದು ಮಾಡಿರೋ ಅಂಥದ್ದು ನಿಮ್ಮ ತಾಯಿ. ತಂದೆ ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ಪುರುಷರು ಬೇಜಾರು ಮಾಡ್ಕೋಬೇಡಿ, ಅವರು ಇಬ್ಬರೂ ಬೇಕು. ತಂದೆನದು ಒಂದು ಧೈರ್ಯ, ತಂದೆ ದುಡಿದು ತಂದು ಕೊಟ್ಟಿದ್ದಕ್ಕೆ ತಾಯಿ ಪೋಷಣೆ ಮಾಡ್ತಾರೆ ನಿಜ, ಆದರೆ ತಾಯಿಯ ರೋಲ್ ಜಾಸ್ತಿ ಇದೆ ಅಂತ ನಾನು ಹೇಳ್ತಾ ಇರೋದು. ತಂದೆಗೆ ಹೋಲಿಸಿದ್ರೆ ತಾಯಿಯ ಜೊತೆ ಒಡನಾಟ ಆ ಮಗುವಿನದು ಜಾಸ್ತಿ. ನಂತರ ಏನಾಗುತ್ತೆ, ಗರ್ಭಾವಸ್ಥೆಯಿಂದ ಇದೆಲ್ಲ ಆಕೆ ಏನು ಆಹಾರ ಸೇವನೆ ಮಾಡ್ತಾಳೆ, ಮಗುವಿನ ಬೆಳವಣಿಗೆ ಆ ರೀತಿ ನಡೆಯುತ್ತೆ. ಆಕೆ ಏನು ಥಿಂಕ್ ಮಾಡ್ತಾಳೆ, ಆ ಥಿಂಕಿಂಗು ಮಗುವಿನ ಜೊತೆ ಕನೆಕ್ಟ್ ಆಗ್ತಾ ಬರುತ್ತೆ. ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಆಹಾರ, ಒಳ್ಳೆಯ ಹವ್ಯಾಸ, ಅದೆಲ್ಲ ಆ ಮಗುವಿನ ಮೇಲೆ ನೇರವಾಗಿ ಅದರ ಸರ್ವತೋಮುಖ ಬೆಳವಣಿಗೆಗೆ ಪರಿಣಾಮ ಬೀರ್ತಾ ಬರುತ್ತೆ. ನಂತರ ಹೆರಿಗೆ ಆಗುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲಿಯವರೆಗೂ ಆ ಭ್ರೂಣ ಏನು ಬೆಳೀತಾ ಇರುತ್ತೆ ಅದಕ್ಕೆ ಯಾವುದೇ ರೀತಿಯ ಸೂಕ್ಷ್ಮಾಣು ಜೀವಿಗಳು ಅದಕ್ಕೆ ಎಕ್ಸ್ಪೋಸ್ ಆಗಿರೋದಿಲ್ಲ, ಹಾಗೆ ಪ್ರೊಟೆಕ್ಟ್ ಆಗಿರುತ್ತೆ. ಒಂದು ಪ್ಲಾಸೆಂಟಾ ಅಂತ ಇದೆ, ಒಂದು ಸುತ್ತ ಕವರ್ ಇರುತ್ತೆ, ಮತ್ತು ಪ್ಲಾಸೆಂಟಾ ಮುಖಾಂತರ ಕನೆಕ್ಷನ್ ಇರುತ್ತೆ. ಹಾಗಾಗಿ ಅದು ತುಂಬ ಪ್ರೊಟೆಕ್ಟೆಡ್ ಏರಿಯಾದಲ್ಲಿ ಇದೆ ಅಂತ ಇಟ್ಕೊಳ್ಳಿ. ನಂತರ ಅದು ಒಂದು ಹೆರಿಗೆ ಆಗುವಂಥ ಸಂದರ್ಭದಲ್ಲಿ ಮೊದಲನೆಯ ಬಾರಿಗೆ ಅದು ಯೋನಿಯಿಂದ ಹೊರಗಡೆ ಬಂದಾಗ ತಾಯಿಯ ಮೈಕ್ರೋಬಯೋಮ್ ಏನಿದೆ, ತಾಯಿಯ ದೇಹದಲ್ಲಿರುವ ಗಟ್ ಮೈಕ್ರೋಬಯೋಮ್ ಆಗ್ಬೋದು, ತಾಯಿಯ ದೇಹದಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಮೊದಲ ಬಾರಿಗೆ ಮಗು ಎಕ್ಸ್ಪೋಸ್ ಆಗುತ್ತೆ. ಹಾಗಾಗಿ ನಿಮ್ಮ ದೇಹ, ನಮ್ಮ ದೇಹ, ಜಗತ್ತಿನಲ್ಲಿರುವ ಎಲ್ಲ ವ್ಯಕ್ತಿಗಳ ಗಟ್ಟಲ್ಲಿರುವ ಮೈಕ್ರೋಬಯೋಮು, ಅವರ ಒಳಗಡೆ ಇರುವ ಈ ಒಂದು ಬ್ಯಾಕ್ಟೀರಿಯಾ ಆಗ್ಬೋದು, ಬೇರೆ ಬೇರೆ ಸೂಕ್ಷ್ಮಾಣು ಜೀವಿಗಳು ತಾಯಿಯಿಂದ ಬಂದಿರೋ ಅಂಥದ್ದು, ಹೆಚ್ಚು ತಾಯಿಯಿಂದ. ತಂದೆಯಿಂದ ಸ್ವಲ್ಪ, ಏಕೆಂದರೆ ತಂದೆಯ ಜೊತೆ ಒಡನಾಟ ಸಣ್ಣದರಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ, ನಂತರ ಇರಬಹುದು, ಆದರೆ ಮೆಜಾರಿಟಿ ಬಂದಿರೋ ಅಂಥದ್ದು ತಾಯಿ. ಆವಾಗ ಯೋನಿಯಿಂದ ಮಗು ಹೊರಬರಬೇಕಾದ್ರೆ ಮೊದಲ ಬಾರಿಗೆ ಅದು ಎಕ್ಸ್ಪೋಸ್ ಆಗುತ್ತೆ, ಮತ್ತು ಅದು ಅದರ ದೇಹದಲ್ಲಿ ಅದು ಇರುತ್ತೆ. ನಂತರ ಹಾಲು ನೀಡಬೇಕಾದ್ರೆ ತಾಯಿಯ ಜೊತೆನೇ ಮಗು ಸ್ತನಪಾನ ಮಾಡಬೇಕಾದ್ರೆ ಮಗುವಿಗೆ ತಾಯಿಯ ಚರ್ಮದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಇದು ಎಲ್ಲ ಮಗುವಿಗೆ ವರ್ಗಾವಣೆ ಆಗುತ್ತೆ. ತಾಯಿ ಹತ್ರ ಒಳ್ಳೆಯ ವೈವಿಧ್ಯ, ವಿಶಿಷ್ಟ ರೀತಿಯ ವೈವಿಧ್ಯಮಯವಾದ, ಅಂದರೆ ವೈವಿಧ್ಯತೆ ಇರಬೇಕಾದ್ರೆ ಬಹಳಷ್ಟು ವೈವಿಧ್ಯತೆ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ನಮ್ಮ ಗಟ್ ಮೈಕ್ರೋಬಯೋಮ್. ಅದಕ್ಕೆ ಸಣ್ಣ ಮಕ್ಕಳಿಗೆ ಮಣ್ಣಲ್ಲಿ ಆಟ ಆಡಬೇಕು, ಪರಿಸರದಲ್ಲಿ ಇರಬೇಕು. ಅವಾಗ ನಮಗೆ ವೈವಿಧ್ಯಪೂರ್ಣ ಗಟ್ ಮೈಕ್ರೋಬಯೋಮ್ಗಳು ನಮ್ಮ ದೇಹವನ್ನು ಪ್ರವೇಶ ಮಾಡೋದ್ರಿಂದ ಅಲ್ಲಿ ಅದು ಎಲ್ಲ ಕ್ರಿಯೆಗಳನ್ನು, ಏಕೆಂದರೆ ತುಂಬ ಇಂಪಾರ್ಟೆಂಟ್ ಅವು. ಸೆರಟನಿನ್ ಬಿಡುಗಡೆ ಮಾಡುತ್ತೆ, ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ನ ಬಿಡುಗಡೆ ಮಾಡುತ್ತೆ, ಬ್ಯೂಟರೇಟ್, ಅಸಿಟೇಟ್, ಪ್ರೊಪಿಯನೇಟ್ ಇವನ್ನೆಲ್ಲ ಬಿಡುಗಡೆ ಮಾಡುತ್ತೆ. ಸೊ ತುಂಬ ಮುಖ್ಯ ಅದು ನಮಗೆ. ಹಾಗಾಗಿ ಇಲ್ಲೂ ಸಹ ನಾವು ಆಕೆಯ ಪಾತ್ರ ಬಹಳ ಮುಖ್ಯವಾದದ್ದು ಅಂತ ಹೇಳ್ತೀವಿ. ನಂತರ ಬೆಳವಣಿಗೆಯ ಹಂತದಲ್ಲಿ ಪೌಷ್ಟಿಕಾಂಶ ಕೊಡೋದೇ ಆಗಲಿ, ಆಹಾರ, ಪಾಲನೆ, ಪೋಷಣೆ, ಮತ್ತು ಆಕೆ ಯಾವ ರೀತಿ ಮಗುವಿನ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಾಳೆ, ಎಲ್ಲದರ ಮೇಲೂ ಆ ಮಗು ಮುಂದಿನ ದಿನ ಒಬ್ಬ ವ್ಯಕ್ತಿಯಾಗಿ ಒಂದು ನಿರ್ಮಾಣ ಆಗಬೇಕು ಅಂತಂದರೆ, ರೂಪುಗೊಳ್ಬೇಕು ಅಂತಂದರೆ ಆಕೆಯ ಇನ್ಫ್ಲೂಯೆನ್ಸು ತುಂಬ. ಅದಕ್ಕೆ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ನಾವೇ ಹೇಳ್ಬಿಟ್ಟಿದ್ದೀವಿ. ಜನನಿನೇ ಮೊದಲ ಗುರು, ಅವಳು ಏನು ಕಲಿಸ್ತಾಳೆ, ಸುಳ್ಳು ಹೇಳ್ಬೇಡ ಅಂತ ಅದಕ್ಕೆ ಕಲಿಸಿದ್ರೆ ಆ ಮಗು ಸತ್ಯವಂತನಾಗಿ ಇರ್ತಾನೆ. ಎಲ್ಲ ತಾಯಿಯ ಮೇಲೇ ಡಿಪೆಂಡ್ ಆಗಿರುತ್ತೆ. ಎಷ್ಟೋ ಮನೆಗಳಲ್ಲಿ ತಂದೆ ಸುಳ್ಳು ಹೇಳ್ಬೋದು, ತಾಯಿ ಸುಳ್ಳು ಹೇಳಲ್ಲ, ಮಕ್ಕಳು ಸುಳ್ಳು ಹೇಳಲ್ಲ. ಆಮೇಲೆ ತಂದೆ ಕೆಟ್ಟ ಅಭ್ಯಾಸಗಳನ್ನು ಹೊಂದಿರ್ತಾರೆ, ತಾಯಿ ಮಕ್ಕಳನ್ನ ಭಾಳ ಚೆನ್ನಾಗಿ ಆರೈಕೆ ಮಾಡಿ ಬೆಳೆಸಿರ್ತಾಳೆ, ಮಕ್ಕಳು ಕಲಿಯೋದಿಲ್ಲ. ನೋಡಿ, ತಂದೆ ಕುಡುಕ ಆಗಿರ್ಬೋದು, ಮಕ್ಕಳು ಕುಡಿಯೋದಿಲ್ಲ.
ಏನೇ ಆದ್ರೂ ಅವ್ರು ಅಂಥ ಪರಿಸ್ಥಿತಿಗೆ ಹೋಗೋದಿಲ್ಲ, ಚೆನ್ನಾಗಿ ಓದ್ತಾರೆ, ಒಳ್ಳೆ ಜವಾಬ್ದಾರಿಯುತವಾಗಿ ನಡ್ಕೊಂತಾರೆ. ಬೇಕಾದಷ್ಟು ಕುಟುಂಬದಲ್ಲಿ ಇದೆ. ಕೆಲವರು ಇನ್ಫ್ಲೂಯೆನ್ಸ್ ಆಗಿ ತಂದೆ ದಾರಿನೇ ಹಿಡಿಬಹುದು, ಅದು ಬೇರೆ. ಆದರೆ ತಾಯಿ ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡ್ತಾಳೆ ಅನ್ನೋದ್ರ ಮೇಲೆ ನಾವು ಅದನ್ನು ಆದಿಶಕ್ತಿ ಅಂತ ಕರಿತೀವಿ. ಇದರ ಜೊತೆಗೆ ಆಕೆ ಮಹಿಳೆಯಲ್ಲಿ 2 ಎಕ್ಸ್ ವರ್ಣತಂತುಗಳಿರುತ್ತೆ, ಪುರುಷನಲ್ಲಿ ಒಂದೇ ಒಂದು ಎಕ್ಸ್ ಇರೋಂಥದ್ದು. ಈ ಎಕ್ಸ್ ವರ್ಣತಂತುವಿನ ಕಾಯಿಲೆ ಏನಾದರೂ ಬಂದರೆ ಮಹಿಳೆಯರಿಗೆ ಏನೂ ತೊಂದರೆ ಆಗೋಲ್ಲ. ಕಾರಣ 2 ಇರುತ್ತೆ. ಒಂದಕ್ಕೆ ತೊಂದರೆ ಆದರೆ ಇನ್ನೊಂದು ಕಾಂಪನ್ಸೇಟ್ ಮಾಡುತ್ತೆ. ಪುರುಷನಿಗೇನಾದರೂ ಎಕ್ಸ್ ವರ್ಣತಂತುವಿನ ಕಾಯಿಲೆ ಬಂತು ಅಂದರೆ ಏನು ಮಾಡೋಕ್ಕಾಗಲ್ಲ, ಏಕೆಂದರೆ ಇನ್ನೊಂದು ಇಲ್ವಲ್ಲ, ಒಂದೇ ಇರೋದು. ಹಾಗಾಗಿ ಡಿಚಿನ್ ಮಸ್ಕ್ಯುಲರ್ ಡಿಸ್ಟ್ರಫಿ, ಹಿಮೋಫಿಲಿಯಾ, ಕಲರ್ ಬ್ಲೈಂಡ್ನೆಸ್ಸು ಮತ್ತು ಈ ಥರದ್ದು ಬೇಕಾದಷ್ಟು ಕಾಯಿಲೆಗಳಿದೆ. ಅದು ಎಕ್ಸ್ ವರ್ಣತಂತುವಿನಲ್ಲಿ ಉಂಟಾಗುವ ಕಾಯಿಲೆ. ತಲೆ ಮೇಲೆ ಕೂದಲು ಹೋಗೋದು ಕೂಡ ಅಲೋಪೇಶಿಯಾ, ಅದು ಮಲ್ಟಿಫ್ಯಾಕ್ಟೋರಿಯಲ್, ತುಂಬ ಕಾರಣಗಳು ಇರುತ್ತೆ ಅದಕ್ಕೆ, ಅದಕ್ಕೂ ಜೆನೆಟಿಕ್ಕೇ ಅದನ್ನು. ಆದರೆ ಎಕ್ಸ್ ವರ್ಣತಂತುವಿನಲ್ಲಿ ಏನಾದ್ರು ತೊಂದರೆ ಆದರೆ ಬಹಳ ಮಾರಣಾಂತಿಕ ಕಾಯಿಲೆವೆಲ್ಲ. ಅದು ಮಹಿಳೆಗಾದರೆ ಆಕೆಗೇನೂ ಆಗಲ್ಲ, ಅಬ್ಸಲ್ಯೂಟ್ಲಿ ನಾರ್ಮಲ್. ಆದರೆ ಪುರುಷನಿಗಾದರೆ ಅಟೆನ್ಷನ್ ಡಿಫಿಸಿಟ್, ಆಟಿಸಮ್ಗೆ ಗಂಡು ಮಕ್ಕಳು ಜಾಸ್ತಿ ಪ್ರಾಬ್ಲಮ್ಮು. ಆಟಿಸಮ್ ಅಂತ ನಾವು ನೋಡಿರ್ಬೋದು, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್, ಗಂಡು ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ. ಅದೇ ರೀತಿ ಅಟೆನ್ಷನ್ ಡಿಫಿಸಿಟ್ ಪ್ರಾಬ್ಲಮ್ಗಳು, ಇದೆಲ್ಲ ಗಂಡು ಮಕ್ಕಳಿಗೆ ಹೆಚ್ಚು ಕಾಣಿಸ್ಕೊಳ್ಳೋ ಅಂಥದ್ದು. ಏಕೆಂದರೆ ಅಲ್ಲಿ ಎಕ್ಸ್ ವರ್ಣತಂತು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿರುತ್ತೆ. ಮತ್ತು ಈ ವೈ ವರ್ಣತಂತು ಗಾತ್ರದಲ್ಲಿ ತುಂಬ ಸಣ್ಣದು. ಅದರ ಮುಖ್ಯ ಕೆಲಸ ಅಂದರೆ ಫರ್ಟಿಲೈಸೇಷನು, ವೀರ್ಯಾಣುಗಳನ್ನು ಉತ್ಪಾದನೆ ಮಾಡೋದು. ಅದು ಬಿಟ್ಟು ಇನ್ನೇನು ಇಲ್ಲ. ಅಂಥ ಪ್ರಮುಖವಾದ ಕೆಲಸ ಅಂತಲೂ ಇಲ್ಲ, ಗಾತ್ರದಲ್ಲೂ ಸಣ್ಣದು. ಹಾಗಾಗಿ ಎಕ್ಸ್ ವರ್ಣತಂತು ಗಾತ್ರದಲ್ಲೂ ದೊಡ್ಡದು, ಕೆಲಸದಲ್ಲೂ ದೊಡ್ಡದು. ಹಾಗಾಗಿ ಅದು ನಾವು ತುಂಬ ಇಂಪಾರ್ಟೆನ್ಸು ನಾವು ಮಹಿಳೆಗೆ ಹೆಚ್ಚು ಕೊಡ್ತೀವಿ. ಮತ್ತು ಮೆದುಳಿನ ಬಗ್ಗೆ ನಾನು ಬಹಳಷ್ಟು ವಿಡಿಯೋಗಳಲ್ಲೂ ಹೇಳಿದ್ದೀನಿ, ಮಲ್ಟಿ ಟಾಸ್ಕರ್ ಮಹಿಳೆ. ಹಾಗಾಗಿ ಅವಳನ್ನು ನಾವು ಮಹಿಳೆಯನ್ನು ನಾವು ಚಿತ್ರಣ ಮಾಡ್ಬೇಕಾದ್ರೆ 10 ಕೈಗಳನ್ನ ತೋರಿಸ್ತಾರೆ. ಒಂದೊಂದು ಕೈ ಲ್ಯಾಪ್ಟಾಪು, ಒಂದು ಕೈಲಿ ಮಗು, ಒಂದು ಕೈಲಿ ದೋಸೆ ಇದು ಹಂಚು, ಅದೆಲ್ಲ ಆ ಥರ. ಅಂದರೆ ಆಕೆ ಎಲ್ಲವನ್ನೂ ನಿಭಾಯಿಸುವ ಶಕ್ತಿ ಇದೆ. ಆದರೆ ಇತ್ತೀಚೆಗೆ ಏನಂದರೆ ಆ ಶಕ್ತಿ ಇದ್ರೂ ನನಗೆ ಆ ಶಕ್ತಿ ಇದೆ ಅಂತ ಗೊತ್ತಿರಲ್ಲ ಅವ್ರಿಗೆ. ಶಕ್ತಿ ಇರುತ್ತೆ, ನೀವು ಕೊಡಿಬೇಕಾದ್ರೆ ಮಾಡ್ತಾರೆ. ಆದರೆ ಅಲ್ಲಿ ಮೊದಲೇ ತಂದೆ ತಾಯಿ ಹೇಳ್ಬಿಟ್ಟಿರ್ತಾರೆ, ನೋಡು ನೀನು ಭಾಳ ಕಷ್ಟ ಆಗ್ಬಿಡುತ್ತೆ ನಿನಗೆ, ಅದೊಂದು ಥಾಟ್ ಸಾಕು ಅವ್ರಿಗೆ, ಅಯ್ಯೋ ಆಗಲ್ಲ ಅಂತ. ಬಟ್ ತುಂಬ ಶೀಸ್ ಅ ಪವರ್ ಹೌಸ್ ಅಂತಲೇ ನಾವು ಹೇಳ್ಬೋದು. ಆ ನಿಭಾಯಿಸುವ ಶಕ್ತಿ ಆಗಿದೆ. ಮಲ್ಟಿ ಟಾಸ್ಕರ್ ಆಗಿರೋದ್ರಿಂದ ಯಾವುದೇ ಕೆಲಸವನ್ನು ಕೊಟ್ಟರು ಅಟ್ ಎ ಟೈಮು, ಏಕೆಂದರೆ ಬ್ರೈನ್ ನೆಟ್ವರ್ಕಿಂಗು ರೈಟ್ ಲೆಫ್ಟ್, ಬಲಭಾಗದ ಮೆದುಳು ಎಡಭಾಗದ ಮೆದುಳು ಕನೆಕ್ಟ್ ಆಗಿದೆ, ಎಡದ್ದು ಬಲಕ್ಕಾಗಿದೆ, ಮಧ್ಯತ್ತಿಕ್ಕು ಕಾರ್ಪಸ್ ಕಲೋಸಮ್ ಇದೆ, ಕನೆಕ್ಟಿವಿಟಿ ಚೆನ್ನಾಗಿದೆ. ಪುರುಷನಿಗೆ ಬಲಭಾಗಕ್ಕೆ ಕನೆಕ್ಟು, ಎಡಭಾಗಕ್ಕೆ ಕನೆಕ್ಟು. ಸೊ ಅವನೇನಂತಂದರೆ ಒಂದೇ ಮೋನೋಫೋಕಲ್, ಒಂದು ಕಡೆ ಗಮನ ಕೊಡ್ತಾನೆ, ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾನೆ. ಬಟ್ ಮಲ್ಟಿ ಟಾಸ್ಕಿಂಗು ಮಾಡೋಕ್ಕಾಗಲ್ಲ. ಕೆಲವರು ಮಾಡ್ಕೊಂಡಿರ್ತಾರೆ, ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ ನಾವು ಅದಕ್ಕೆ. ನಮ್ಮ ಮನೇಲಿ ನಾನು ಮಲ್ಟಿ ಟಾಸ್ಕರ್, ನನ್ನ ವೈಫ್ ಇಲ್ಲ. ಅದು ಎಕ್ಸೆಪ್ಷನಲ್ ಇರುತ್ತೆ ಎಲ್ಲ ಕಡೆನೂ, 100ಕ್ಕೆ 100 ಎಲ್ಲ ಇರಲ್ಲ. ಪುರುಷರಲ್ಲಿ ಮಲ್ಟಿ ಟಾಸ್ಕರ್ ಅಂದರೆ ಬೆಳೆಸ್ಕೊಂಡಿರ್ತಾರೆ ಅವರು, ಅದು ಹಾಗೆ ಬಂದಿರೋದಲ್ಲ, ಮತ್ತು ಆರ್ಗನೈಸ್ಡ್ ಅಂತಂದಾಗ ಮಹಿಳೆನೇ ಆರ್ಗನೈಸ್ಡ್ ವೇ ಎಲ್ಲ ಅಚ್ಚುಕಟ್ಟಾಗಿಡೋದು ಆಕೆನೇ. ಪುರುಷರು ಬೈ ನೇಚರು ಆಗಲ್ಲ. ಅದರಲ್ಲೂ ಆರ್ಗನೈಸ್ ವೇ ಇಡೋರು ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಅದು ತುಂಬ ಅಪರೂಪ ಅಂತ, ಎಕ್ಸೆಪ್ಷನಲ್ ಕೇಸ್ಗಳು. ಹಾಗಾಗಿ ಮತ್ತು ಎಮೋಷ್ನಲ್ ಮೆಮೊರಿ ಮಹಿಳೆಗೆ ಜಾಸ್ತಿ, ಪುರುಷನಿಗೆ ಮೆಮೊರಿ ಫಸ್ಟ್ ಆಫ್ ಆಲ್ ಹಿಪೋ ಕ್ಯಾಂಪಸ್ ಅಂತ ಭಾಗ ಇದೆಯಲ್ಲ, ಫೋಕಸ್ ಮೆಮೊರಿ, ಅದು ಪುರುಷನಿಗೆ ಸ್ವಲ್ಪ ಸಣ್ಣದಿದೆ, ಮಹಿಳೆಗೆ ದೊಡ್ಡದಿದೆ ಅದು. ಸೊ ಶಿ ಕ್ಯಾನ್ ಸ್ಟೋರ್ ತುಂಬ ಎಮೋಷನ್ನು, ತುಂಬ ಮೆಮೊರಿಗಳನ್ನು ಆಕೆ ಸ್ಟೋರ್ ಮಾಡಿ. ಯಾರೋ ನಿಮ್ಮ ಫ್ರೆಂಡು, ಯಾವಾಗಲೂ ನಿಮ್ಮ ಫ್ರೆಂಡಿಗೆ ನೀವು ಕೊಟ್ಟಿರೋ ಸಾಲ ಎಷ್ಟೋ ವರ್ಷ ಆಗಿ ನೀವು ಮರ್ತೋಗಿರ್ತೀರ, ನಿಮ್ಮ ಮನೆಯವ್ರಿಗೆ ಜ್ಞಾಪಕ ಇರುತ್ತೆ, ನೋಡಿ ಕೊಟ್ಟಿದ್ದೀರಾ, ಇನ್ನೂ ಕೊಟ್ಟಿಲ್ಲ ಅವರು. 8 ವರ್ಷದಿಂದ ನೀವು ಬೈದೆ ಅನ್ನೋದು ಕೂಡ ಎಲ್ಲ ಇರುತ್ತೆ. 8 ವರ್ಷ ಅಲ್ಲ, ಮದುವೆ ಆದಾಗಿಂದ ಅದಕ್ಕೆ ಮೊದಲಿಂದ ನೀವೇನಾದ್ರು ಜಗಳ ಆಡ್ಕೊಂಡಿದ್ರೆ ಅದನ್ನು ಜ್ಞಾಪಕ ಇಟ್ಕೊಂಡಿರ್ತಾರೆ, ನಿಮಗೆ ಜ್ಞಾಪಕನೇ ಇರೋದಿಲ್ಲ. ಸೊ ಇದೆಲ್ಲ ಎಮೋಷನ್ಸ್ ಜೊತೆ ಇರೋದ್ರಿಂದ ವರ್ಬಲ್ ಕಮ್ಯುನಿಕೇಷನ್ನು ತುಂಬ ಅದ್ಭುತವಾಗಿರುತ್ತೆ. ಕಣ್ಣೀರ ಬಗ್ಗೆ ನಾನು ಹೇಳಿದೆ, ಅವ್ರಿಗೆ ಎಷ್ಟು ಅದ್ಭುತ ಅಂದರೆ ಭಗವಂತನ ಸೃಷ್ಟಿಯ ಒಂದು ಅದ್ಭುತ ಅಂದರೆ ಹೆಣ್ಣು ಅಂತಲೇ ಹೇಳ್ಬೋದು. ಕಾರಣ ಏನು ಎಮೋಷನ್ ಇದ್ರೋ ಎಲ್ಲ ಈಚೆ ಹಾಕಿ ಆರಾಮಾಗಿರ್ತಾರೆ. ಕರೆಕ್ಟ್ ಅಲ್ವಾ? ತಗೊಂಡು ಅವನು ಏನು ಮಾಡ್ಬೇಕಂತ ಗೊತ್ತಾಗಲ್ಲ, ಏನು ಮಾಡಬೇಕು, ಔಟ್ಲೆಟ್ ಇಲ್ಲ, ಏನೂ ಇಲ್ಲ. ಕೊನೆಗೆ ಅವನು ಔಟ್ಲೆಟ್ ಎಲ್ಲಿ ಅಂತಂದರೆ ಬಾರ್ ಇಲ್ಲ ಫ್ರೆಂಡ್ಸು ಇಲ್ಲ ಸ್ಮೋಕ್. ಆದರೆ ಅದು ಔಟ್ಲೆಟ್ ಏನು ಆಗಲ್ಲ, ಇನ್ನೂ ಜಾಸ್ತಿ ಆಗುತ್ತದೆ ಅದು. ಹಾಗಾಗಿ ಇದೆಲ್ಲದನ್ನು ನಾವು ನೋಡ್ತಾ ಹೋದರೆ
ಹೆಣ್ಣು ಆದಿಶಕ್ತಿ ಅಂತ ಕರೀತಾರಲ್ಲ, ಅದರಲ್ಲಿ ಯಾವುದೇ ರೀತಿ ಆಶ್ಚರ್ಯ ಇಲ್ಲ. ಪೂರಕವಾಗಿ ಎವಲ್ಯೂಷನರಿ ಇದರಲ್ಲಿ ನೋಡಿದಾಗ ಫೀಮೇಲ್ ಸೆಲೆಕ್ಷನ್ ಅಂತ ಇದೆ. ಹಿಂದಿನ ಕಾಲದಲ್ಲಿ, ಈಗ ಪ್ರಾಣಿಗಳಲ್ಲೇ ನೀವು ನೋಡಿ, ಗಂಡು ಪಕ್ಷಿ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಹೆಣ್ಣು, ಈಗ ಪಿಕಾಕ್ ಪಿಹೆನ್ ಅಂತೀವಲ್ಲ, ಗಂಡು ನವಿಲು ಹೆಣ್ಣು ನವಿಲು ನೋಡಿದಾಗ ಈ ತುಂಬ ಬ್ಯೂಟಿಫುಲ್ ಆಗಿರೋದು ಗಂಡು ನವಿಲು, ಹೆಣ್ಣು ಚೆನ್ನಾಗಿರೋದಿಲ್ಲ. ಅಲ್ಲ, ಎಲ್ಲ ಪ್ರಾಣಿಗಳಲ್ಲೂ ಕೂಡ ನೀವು ಬಹಳಷ್ಟು ನೋಡಿ, ನೀವು ಎತ್ತರ ಇರೋದು, ದೊಡ್ಡ ಚೆನ್ನಾಗಿರೋದು ಸಿಂಹ ಉದಾಹರಣೆ. ಹೌದು, ಗಂಡು ಸಿಂಹ ಚೆನ್ನಾಗಿರೋದು ಹೌದು, ಹೆಣ್ಣಿಗಿಂತ. ಏನಕ್ಕೆ ಅಂದ್ರೆ ಅದು ಚೆನ್ನಾಗಿದ್ರೆ ಅದು ಫೀಮೇಲ್ ಸೆಲೆಕ್ಟ್ ಮಾಡುತ್ತೆ, ಚೆನ್ನಾಗಿಲ್ಲ ಅಂದ್ರೆ ಮಾಡಲ್ಲ. ಎಕ್ಸಾಕ್ಟ್ಲಿ, ಅದು ಫೀಮೇಲ್ ಸೆಲೆಕ್ಷನ್. ಇಲ್ಲಿ ಫೀಮೇಲ್ಸ್ಗಳು ಸೆಲೆಕ್ಟ್ ಮಾಡುತ್ತೆ. ಏನಕ್ಕೆ ಅಂತಂದರೆ ಅದು ಎಷ್ಟು ನಿಜವಾಗ್ಲೂ ಎವಲ್ಯೂಷನರಿ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಏನಕ್ಕೆ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡುತ್ತೆ ಅಂದರೆ, ಮುಂದಿನ ಜನರೇಷನ್ ಚೆನ್ನಾಗಿರಬೇಕು, ಆ ಜೀನ್ಸ್ಗಳು ಚೆನ್ನಾಗಿರಬೇಕು, ಜೀನ್ಸ್ ಫಿಟ್ ಆಗಬೇಕು, ಆ ಫಿಟ್ನೆಸ್ ಕ್ವಾಲಿಟಿ ಇರಬೇಕು. ಹಾಗಾಗಿ ಏನಾಗುತ್ತೆ, ಪಕ್ಷಿಗಳಲ್ಲಿ ಅದು ಆರ್ನಮೆಂಟು ಅದನ್ನೆಲ್ಲ, ಅಂದರೆ ಅದು ಪುಕ್ಕ ಗರಿ ಕಲರ್ಫುಲ್ ಆಗಿದ್ದಾಗ ಅದನ್ನು ಸೆಲೆಕ್ಟ್ ಮಾಡುತ್ತೆ. ಏನು ಅಂದರೆ ಚೆನ್ನಾಗಿದೆ, ಇದು ಫಿಟ್ ಆಗಿದೆ, ಮುಂದಿನ ಪೀಳಿಗೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಸಾಂಗ್ಸ್ಗಳು, ಪಕ್ಷಿಗಳು ಹಾಡೇಳೋ ಪಕ್ಷಿಗಳಿರುತ್ತಲ್ಲ, ಸಿಂಗಿಂಗ್ ಬರ್ಡ್ಸ್ಗಳು, ಅದರಲ್ಲಿ ಏನು ಅಂತಂದರೆ ಯಾವ್ದು ತುಂಬ ಚೆನ್ನಾಗಿ ಹಾಡೇಳುತ್ತೆ ಅದನ್ನು ಸೆಲೆಕ್ಟ್ ಮಾಡುತ್ತೆ. ಕಪ್ಪೆಗಳಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾವೆ ಕಪ್ಪೆಗಳು. ಹೌದು, ಕಾಲೆಲ್ಲ ಎತ್ತಿ. ಹೌದು, ಪುನೀತ್ ರಾಜ್ಕುಮಾರ್ ಅವರು ಗಂಧದ ಗುಡಿ ಸಿನಿಮಾದಲ್ಲಿ ಅದನ್ನು ತೋರಿಸಿದ್ದಾರೆ. ಹೌದು, ಸೊ ಕಪ್ಪೆಗಳು ಮನುಷ್ಯರು ಒಟ್ಟಿನಲ್ಲಿ ಡ್ಯಾನ್ಸ್ ಮಾಡಲೇಬೇಕು. ಆಮೇಲೆ ಇದ್ರ ಜೊತೆಗೆ ಹಿಂದಿನ ಕಾಲದಲ್ಲಿ ನೋಡಿ ಸ್ವಯಂವರ ಮಾಡ್ತಾ ಇದ್ರಲ್ವಾ. ಸ್ವಯಂವರ, ಈಗ ರಾಮಾಯಣ ನೋಡಿದಾಗ ಅಲ್ಲಿ ಫೀಮೇಲ್ ಚಾಯ್ಸ್, ಅದು ಫೀಮೇಲ್ ಸೆಲೆಕ್ಷನ್. ಯಾರು ಇದನ್ನ ಇಂಥದ್ದು ಧನಸ್ಸನ್ನ ಎತ್ತುತ್ತಾರೆ ಅವರು ಅಂದರೆ ಅಲ್ಲಿ ಶಕ್ತಿ ಬಂತು. ಎತ್ತಕ್ಕೆ ನಿನಗೆ ಆ ಸ್ಕಿಲ್ ಬೇಕು, ಅದನ್ನು ಅಂದರೆ ಎಲ್ಲದೂ ಇದ್ದಾಗ ಮಾತ್ರ ಆಕೆ ಸೆಲೆಕ್ಟ್ ಮಾಡೋದು. ದ್ರೌಪದಿ ಸ್ವಯಂವರದಲ್ಲಿ ಆ ಮೀನಿಗೆ ಗುರಿ ಇಟ್ಟು ಹೊಡಿಬೇಕು ಅಂದರೆ ಇಲ್ಲಿ ಸುಮ್ಮನೆ ಆಗಿಲ್ಲ. ಇಲ್ಲಿ ಫೀಮೇಲ್ ಸೆಲೆಕ್ಷನ್ ಎವಲ್ಯೂಷನರಿ ಇದರಲ್ಲಿ ನೋಡಿದಾಗ ಏನಕ್ಕೆ ಅಂದರೆ, ಮುಂದಿನ ಪೀಳಿಗೆಗೆ ಒಳ್ಳೆಯದನ್ನು ನಾನು ಕೊಡಬೇಕು ಅಂದಾಗ ಅಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಫೀಮೇಲ್ದು. ಪುರುಷನಿಗಿನ್ನ ಫೀಮೇಲ್ ಇನ್ವೆಸ್ಟ್ಮೆಂಟು, ಗರ್ಭಧಾರಣೆ, ಮಗುನ ಪೋಷಣೆ, ನಂತರ ಮೌಲ್ಯಗಳನ್ನು ಪ್ರತಿಯೊಂದರಲ್ಲಿ ಇನ್ವೆಸ್ಟ್ಮೆಂಟು ಫೀಮೇಲ್ದು ದೇಹದಿಂದ ಜಾಸ್ತಿ, ಎನರ್ಜಿ ಜಾಸ್ತಿ ಸ್ಪೆಂಡ್ ಮಾಡೋದ್ರಿಂದ ಎಲ್ಲ ಓವರಾಲ್ ಆಗಿ ನಾವು ನೋಡೋದಾರೆ ಆದಿಶಕ್ತಿ ಅಂತ ನಾವು ಕರಿತೀವಿ. ಇನ್ನು ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ನಾವೀಗ ನವದುರ್ಗಿಯರನ್ನ ಪೂಜಿಸ್ತೀವಲ್ವಾ, ಅಂದರೆ ಬೇರೆ ಬೇರೆ ರೂಪಗಳು ಅಂತೇಳಿ, ಅದಕ್ಕೇನಾದರೂ ಕಾರಣ? ಹೌದು, ಅದಕ್ಕೂ ನಾವು ಸೈಂಟಿಫಿಕ್ ಆಗಿ ನಾವೇನು ಮಾಡ್ತೀವಿ ಅಂದರೆ, ರಿಚುವಲ್ಸ್ ಅಂತ ಮಾಡ್ತೀವಲ್ಲ, ಸುಮ್ಮನೆ ಮಾಡ್ತೀವಿ. ಏನೋ ಒಂದು ಮೇಲಿನ ಸೂಪರ್ಫಿಷಿಯಲ್ ಮೀನಿಂಗ್ ಇರುತ್ತೆ. ನೀನು ಇದು ಮಾಡಿದಾಗ ನಿಂಗೆ ಒಳ್ಳೇದಾಗ್ಬಿಡುತ್ತೆ, ಸರಸ್ವತಿ ಪೂಜೆ ಮಾಡು ಒಳ್ಳೇದಾಗುತ್ತೆ. ನಮಗೆ ಗೊತ್ತಿಲ್ಲ, ಸರಸ್ವತಿ ಪೂಜೆ ಮಾಡು, ಹಣ್ಣು ಹೂವು ಎಲ್ಲ ಇಡು, ಕೈ ಮುಗಿ ನಮಸ್ಕಾರ ಮಾಡು, ಒಳ್ಳೇದಾಗಬೇಕು, ಆಗ್ತಾನೇ ಇಲ್ಲ ಕೆಲವು ಸಲ. ಕಾರಣ ಏನು ಅಂತಂದರೆ, ಆ ಪೂಜೆಯ ಹಿಂದಿರುವ ವೈಜ್ಞಾನಿಕತೆ, ಏನಕ್ಕೆ ನಾನು ಮಾಡ್ತಾಯಿದ್ದೀನಿ, ಆ ಒಂದು ರಿಚುವಲ್ಸ್ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರೆ, ನಮ್ಮ ದೇಹದಲ್ಲೇ ಎಲ್ಲ ದೇವತೆಗಳು ಇದ್ದಾರೆ. ಪ್ರತಿಯೊಂದು ನಮ್ಮ ಮೆದುಳು ಅಂತ ನಾವೇನಂತೀವಿ, ಅದರಲ್ಲೇ ಎಲ್ಲ ನವದುರ್ಗೆಯರು ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಬೇರೆದು ನನಗೆ ಗೊತ್ತಿಲ್ಲ, ನವದುರ್ಗೆಯರದ ಬಗ್ಗೆ ಬೇರೆ ಬೇರೆದು ನೀವು ಒಂದು ಪುರಾಣದಲ್ಲಾಗ್ಬೋದು ವ್ಯಾಖ್ಯಾನಗಳನ್ನು ಕೊಡ್ತಾರೆ. ಶೈಲಪುತ್ರಿ ಅಂತ ಹೇಳ್ತಾರೆ. ಸ್ಥಿರತೆಗೆ ಶೈಲಪುತ್ರಿ ಅನ್ನೋದು, ಸ್ಥಿರತೆ ಅನ್ನೋದಕ್ಕೆ ಶೈಲಪುತ್ರಿನ ರೆಪ್ರೆಸೆಂಟ್ ಮಾಡ್ತಾರೆ. ಸ್ಥಿರತೆ ಅನ್ನೋದು ಯಾವುದು ಅಂತಂದರೆ, ನಮ್ಮ ಬಾಡಿ, ನಮ್ಮ ಉಸಿರಾಟದಲ್ಲಿ ಸ್ಥಿರತೆ ಬೇಕು, ಹೃದಯ ಬಡಿತದಲ್ಲಿ ಸ್ಥಿರತೆ ಬೇಕು. ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ನಮ್ಮ 3 ಮೆದುಳನ್ನ ಹೇಳಿದೆ, ಮುಂಭಾಗದ ಮೆದುಳು, ಹಿಂಭಾಗದ ಮೆದುಳು, ಬ್ರೈನ್ ಸ್ಟೆಮ್ ಅಂತ. ಬ್ರೈನ್ ಸ್ಟೆಮ್ ಏನಿದೆ, ಮೆದುಳಿನ ಕಾಂಡ ಇದೆಯಲ್ಲ, ಅದು ಶೈಲಪುತ್ರಿ. ಶೈಲಪುತ್ರಿ ಅಂದರೆ ಸ್ಥಿರತೆ. ಶೈಲಪುತ್ರಿನ ನೀನು ಪೂಜಿಸಿದಾಗ ಅಂದಾಗ, ಅಂದರೆ ಶೈಲಪುತ್ರಿ ಅದು ಚೆನ್ನಾಗಿದ್ದಾಗ ನಿನಗೆ ಸ್ಥಿರತೆ ಇರುತ್ತೆ. ಉಸಿರಾಟ ಆಗ್ಬೋದು, ನಿನ್ನ ಬಾಡಿ ಟೆಂಪ್ರೇಚರ್ ಆಗ್ಬೋದು, ಮೆಟಬಾಲಿಸಮ್, ದೇಹದ ಎಲ್ಲ ಮೆಟಬಾಲಿಕ್ ಆ್ಯಕ್ಟಿವಿಟಿಗಳೆಲ್ಲ ಇದೆಯಲ್ಲ, ಮತ್ತು ಹೈಪೋಥಾಲಮಸ್ನ ಆ್ಯಕ್ಟಿವೇಟ್ ಮಾಡಿ ಅಲ್ಲಿಂದ ಎಲ್ಲ ಹಾರ್ಮೋನ್ಗಳನ್ನು ರಿಲೀಸ್ ಮಾಡೋದು, ಅದು ಸ್ಥಿರತೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟು ಬ್ರಹ್ಮಚಾರಿಣಿ ಅಂತ ಬರುತ್ತೆ. ಬ್ರಹ್ಮಚಾರಿಣಿಯನ್ನು ಪೂಜೆ ಮಾಡ್ತಾರೆ 2ನೇ ದಿನ. ಏಕಾಗ್ರತೆ, ಮತ್ತು ಅದರಲ್ಲಿ ಒಂದು ಆತ್ಮವಿಶ್ವಾಸ, ಸ್ಥಿರತೆ, ಏಕಾಗ್ರತೆ, ಈ ಥರದ್ದೆಲ್ಲ ಒಂದು, ಅಂದರೆ ಅದನ್ನು ಬ್ರಹ್ಮಚಾರಿಣಿಗೆ ಹೋಲಿಸೋದು. ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಅಂದರೆ ಬಹಳ ಅದು ಏಕಾಗ್ರತೆ ಆಗಿರ್ಬೋದು, ಇದನ್ನೆಲ್ಲ ನೋಡ್ಕೊಳ್ಳೋ ಅಂಥದ್ದು, ವಿವೇಕ, ಇದನ್ನೆಲ್ಲ ಇದು ಮಾಡೋ ಅಂಥದ್ದು. ನೆಕ್ಸ್ಟು ಚಂದ್ರಘಂಟಾದಲ್ಲಿ ಅದು ನಮ್ಮ ಅಮೆಗ್ಡೆಲ್ಲಾವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಮೆಗ್ಡೆಲ್ಲಾ ಅಂತಂದರೆ ಲಿಂಬಿಕ್ ಬ್ರೈನ್ ಇದೆಯಲ್ಲ,
ಅಲ್ಲಿ ಏನೋ ಒಂದು ತೊಂದರೆ ಆದರೆ ಅದನ್ನು ಎದುರಿಸುವಂಥದ್ದು ಫೈಟ್ ಫ್ಲೈಟ್ ಅಂತ ಅಂತೀವಲ್ಲ, ಫೈಟ್ ಫ್ಲೈಟ್ ಸರ್ಕ್ಯೂಟ್ ಇದೆಯಲ್ಲ, ಅದು ಚಂದ್ರಘಂಟ ಅಂತ ಹೇಳ್ತೀವಲ್ಲ ಅದು. ನೆಕ್ಸ್ಟ್ ಅದರಲ್ಲಿ ನಾವು ಕೂಷ್ಮಾಂಡ ಅಂತ ದೇವಿನ ಪೂಜೆ ಮಾಡ್ತೀವಿ. ಕೂಷ್ಮಾಂಡ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ನ ರೆಪ್ರೆಸೆಂಟ್ ಮಾಡುತ್ತೆ. ಡಿಫಾಲ್ಟ್ ಮೋಡ್ ನೆಟ್ವರ್ಕಲ್ಲಿ ನೀವು ಹೊಸದನ್ನು ಬೇಕಾದ್ರೆ ಕ್ರಿಯೇಟಿವಿಟಿ ಇದನ್ನೆಲ್ಲ ಮಾಡ್ಬೋದು. ನೀವು ಚೆನ್ನಾಗಿ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ನ ಆ್ಯಕ್ಟಿವೇಟ್ ಮಾಡ್ಕೊಂಡ್ರೆ ಕ್ರಿಯೇಟಿವಿಟಿ ಎಲ್ಲ ಇರುತ್ತೆ. ಪಾಸಿಟಿವ್ ಆಗೋದ್ರೆ ಅದು, ನೆಗೆಟಿವ್ ಆಗೋಯ್ತು ಅಂತಂದರೆ ನೆಗೆಟಿವ್ ಆಲೋಚನೆಗಳು ಮತ್ತು ಆ್ಯಂಗ್ಸೈಟಿ ಎಲ್ಲ ಡೆವಲಪ್ ಆಗುತ್ತೆ. ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ ಅನ್ನೋದಕ್ಕೆ ಕೂಷ್ಮಾಂಡದ್ದು ಹೇಳ್ತಾರೆ. ಅದಾದಮೇಲೆ ಸ್ಕಂದ ಮಾತೆ ಅಂತ ಇದೆ. ಸ್ಕಂದ ಮಾತ ಅದು ಆಕ್ಸಿಟಾಸಿನ್ ಪಾತ್ವೆ. ಆಕ್ಸಿಟಾಸಿನ್ ಅಂದರೆ ಲವ್ ಹಾರ್ಮೋನ್, ಬಾಂಡಿಂಗ್ ಹಾರ್ಮೋನ್. ಸ್ಕಂದಮಾತ ಮಗುನ ತೊಡೆ ಮೇಲೆ ಇಟ್ಕೊಂಡಿರೋ ಅಂಥದ್ದು. ಅಂದರೆ ಅಲ್ಲಿ ಲವ್ ಇದೆ, ಪ್ರೀತಿ ಇದೆ, ಮಮತೆ ಇದೆ, ಮಮಕಾರ ಇದೆ. ಆಕ್ಸಿಟಾಸಿನ್ ಪಾತ್ವೆ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಬರುತ್ತೆ. ನೆಕ್ಸ್ಟ್ ಕಾತ್ಯಾಯಿನಿ ದೇವಿನ ನಾವು ಪೂಜೆ ಮಾಡ್ತೀವಿ. ಆ್ಯಂಟೀರಿಯರ್ ಸಿಂಗ್ಯುಲೇಟ್ ಕಾರ್ಟೆಕ್ಸ್ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ ಕಾತ್ಯಾಯಿನಿ. ಇದು ನೈತಿಕ ನಿರ್ಧಾರಗಳು, ಮೌಲ್ಯಗಳು ಇವುಗಳನ್ನೆಲ್ಲ ರೆಪ್ರೆಸೆಂಟ್ ಮಾಡುವಂತಹ ಒಂದು ದೇವಿಯ ಸ್ವರೂಪ. ನೆಕ್ಸ್ಟ್ ಕಾಳರಾತ್ರಿ ಅಂತ ಅಂತೀವಿ. ಕಾಳರಾತ್ರಿಲಿ ಏನು ಅಂತಂದರೆ ಭಯವನ್ನು ಗೆಲ್ಲ ಅಂಥದ್ದು. ಅವಾಗ ಅದು ದೇವಿಯ ಒಂದು ಅಲಂಕಾರ ಇದೆಯಲ್ಲ, ಭಯ ಆಗುತ್ತೆ ನಮಗೆ ಅದು ಕಾಳರಾತ್ರಿ ಇದು ನೋಡಿದಾಗ. ಆದರೆ ಭಯವನ್ನು ಗೆಲ್ಲುವುದು ಅದು ದೇವಿಯ ಒಂದು ರೂಪ. ಅಲ್ಲಿ ಪ್ರೀಫ್ರಾಂಟಲ್ ಕಾರ್ಟೆಕ್ಸು ಅಮೆಗ್ಡೆಲ್ಲಾವನ್ನು ಓವರ್ಟೇಕ್ ಮಾಡೋಂಥದ್ದು. ಅಂದರೆ ನಮ್ಮ ಮುಂಭಾಗದ ಮೆದುಳು, ಹಿಂಭಾಗದ ಭಯವನ್ನು ಉಂಟು ಮಾಡುವ ಮೆದುಳನ್ನು ಅದನ್ನು ಸಪ್ರೆಸ್ ಮಾಡಿ ಇದು ಓವರ್ಟೇಕ್ ಮಾಡುವಂಥದ್ದನ್ನು ರೆಪ್ರೆಸೆಂಟ್ ಮಾಡುವುದು ಕಾಳರಾತ್ರಿ. ನೆಕ್ಸ್ಟು ಮಹಾಗೌರಿ ಅಂತ ಬರುತ್ತೆ. ಮಹಾಗೌರಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು, ವೇಗಸ್ ನರ್ವಸ್ ಸಿಸ್ಟಮ್. ಅಲ್ಲಿ ಏನೇ ದೇಹದಲ್ಲಿ ತೊಂದರೆಗಳಿದ್ದರೂ ಅದನ್ನು ಬಹಳ ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ಸಮಸ್ಥಿತಿಗೆ ತಂದು ಏರುಪೇರಾಗಿರುವುದನ್ನೆಲ್ಲ ಕಾಮ್ನೆಸ್ ಅನ್ನೋ ಥರ ಸ್ಥಿತಿಗೆ ತರುತ್ತಲ್ಲ, ಅದು ಮಹಾಗೌರಿ ರೆಪ್ರೆಸೆಂಟ್ ಮಾಡೋದು. ಕೊನೆಗೆ ಸಿದ್ಧಿದಾತ್ರಿ ಅಂತಂದರೆ ಕಂಪ್ಲೀಟ್ ಕಾನ್ಷಿಯಸ್ನೆಸ್, ಹೈಯರ್ ಕಾನ್ಷಿಯಸ್ನೆಸ್. ಎಲ್ಲ ಸಿದ್ಧಿಗಳು ನಮಗೆ ಕಂಪ್ಲೀಟ್ ಕಾನ್ಷಿಯಸ್ನೆಸ್, ಹೈಯರ್ ಕಾನ್ಷಿಯಸ್ನೆಸ್ ಇದ್ದಾಗ ಏನಾಗುತ್ತೆ ಅಂದರೆ ನಾವು ಏನೇನು ಅಂದ್ಕೊಂತೀವಿ ಎಲ್ಲ ಮ್ಯಾನಿಫೆಸ್ಟ್ ಆಗೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಇದು ನವದುರ್ಗೆಯರು ನಮ್ಮ ಮೆದುಳಿನಲ್ಲಿರುವ ಮೆದುಳಿನ ಬೇರೆ ಬೇರೆ ಭಾಗಗಳನ್ನು ನಾವು ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ತೀವಿ ಆ ರೀತಿ. ಬರೀ ಪೂಜೆ ಮಾಡೋದೊಂದೇ ಅಲ್ಲ, ವ್ರತ ಮಾಡೋದೊಂದೇ ಅಲ್ಲ, ಇದರ ಅರಿವು ನಮಗಿದ್ದಾಗ ಏನಾಗುತ್ತೆ ಇದು ಇನ್ನೂ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಹಾಗಾಗಿ ಒಟ್ಟಾರೆ ಎಲ್ಲ ಸೇರಿ ಆದಿಶಕ್ತಿ ಅಂತ ನಾವು ಮಹಿಳೆಯನ್ನು ಹೇಳೋ ಅಂಥದ್ದು. ಎಸ್, ಆದಿಶಕ್ತಿ ಅಂದರೆ ಏನು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದರು ಡಾಕ್ಟರ್ ಮಾಲಿನಿ ಅವರು. ಜೊತೆಗೆ ನವದುರ್ಗೆಯರನ್ನ ಹೇಗೆ ನಾವು ಸೈಂಟಿಫಿಕ್ ಅನಾಲಿಸಿಸ್ ಮಾಡ್ಬೋದು ಅನ್ನೋದು ಹೇಳಿದರು. ಒಟ್ಟಿನಲ್ಲಿ ನಾವು ಈ ಒಂದು ಆಚರಣೆ ಏನಿದೆ, ಮಹಿಳಾ ದಿನಾಚರಣೆ ಅಂತ ನಾವೇನಂತೀವಿ, ಅದು ಆದಿಶಕ್ತಿ ಅಂದರೆ ಶುರುವಾಗಿದ್ದೇ ಅಲ್ಲಿಂದ ಅಂತ. ತುಂಬ ಚೆನ್ನಾಗಿತ್ತು ಆ ವಿಚಾರಗಳು. ಸೊ ಅಂದರೆ ನಾವು ಏನು ಮಾನವ ಜನಾಂಗ ಇಲ್ಲಿ ತನಕ ನಡ್ಕೊಂಡು ಬಂದಿದೆ, ಅದಕ್ಕೆ ಕಾರಣ ಆ ಶಕ್ತಿ. ಮತ್ತು ಆ ಶಕ್ತಿ ಈಗಲೂ ಇದೆ. ಅದು ಎಲ್ಲಿದೆ? ಮಹಿಳೆಯರಲ್ಲಿ ಮುಖ್ಯವಾಗಿ. ಈ ಜಗತ್ತಿನಲ್ಲಿರುವ ಎಲ್ಲರ ಮೈಟೊಕಾಂಡ್ರಿಯಾ ಇದೆಯಲ್ಲ, ಅದು ಮೈಟೊಕಾಂಡ್ರಿಯಲ್ ಈವ್ ಥಿಯರಿ ಅಂತ ಒಂದು ಥಿಯರಿ ಇದೆ. ಔಟ್ ಆಫ್ ಆಫ್ರಿಕಾ ಥಿಯರಿ ಅಂತ. ಈ ನಮ್ಮ ಇಡೀ ಜಗತ್ತಿನಲ್ಲಿರುವ ಎಲ್ಲ ಜನರ ಮೈಟೊಕಾಂಡ್ರಿಯಾ ಆಫ್ರಿಕಾದಿಂದ ಆರಿಜಿನೇಟ್ ಆಗಿದೆ. ಆಫ್ರಿಕಾದಲ್ಲಿ ಮದರ್ ಈವ್ ಅನ್ನೋರಿಂದ ಬಂದಿರೋಂಥದ್ದು. ಒಂದು ಪುರಾತನ ಮಹಿಳೆ ಸುಮಾರು 1.5 ಲಕ್ಷದಿಂದ 2.5 ಲಕ್ಷ ವರ್ಷಗಳ ಹಿಂದೆ ಬದುಕಿದ್ದಂಥ ಮಹಿಳೆಯಿಂದ ಜಗತ್ತಿನಲ್ಲಿರುವ ಎಲ್ಲ ಮಾನವರ ಮೈಟೊಕಾಂಡ್ರಿಯಾ ಬಂದಿದೆ ಅಂತ ಹೇಳಿದ್ದಾರೆ. ನಾವಿವಾಗ ಜಾತಿ, ಧರ್ಮ ಅದೆಲ್ಲ ಹೊಡೆದಾಡ್ತೀವಲ್ಲ, ಎಲ್ಲರ ಮೈಟೊಕಾಂಡ್ರಿಯದ ಮೂಲ ಒಂದೇ ಆಗಿರೋದ್ರಿಂದ ಮಾನವರೆಲ್ಲರೂ ಒಂದೇ. ಜಾತಿ ಯಾವುದು ಅಂದರೆ ಮಾನವ ಜಾತಿ. ಈಗ ನನಗೆ ಬಹಳಷ್ಟು ಜನ ಕೆಲವು ಸಲ ನಾನು ವೀಡಿಯೋಗಳನ್ನು ನೋಡ್ಬಿಟ್ಟು ಇವರು ಎಡಪಂಥೀಯರ ಇರ್ಬೋದಾ ಅಥವಾ ಇವರು ಬಲಪಂಥೀಯರು ನಾನು ಲೆಫ್ಟಿಸ್ಟು ಅಲ್ಲ, ರೈಟಿಸ್ಟು ಅಲ್ಲ, ಎಮ್ ಸೈಂಟಿಸ್ಟ್ ಅಲ್ವಾ, ಸೈಂಟಿಸ್ಟ್ ವಿಜ್ಞಾನಿ ಅಷ್ಟೇ. ಕೆಲವು ಸಲ ಏನಾಗುತ್ತೆ, ಎಡಪಂಥೀಯರ ಕೆಲವು ವಿಚಾರಗಳು ಚೆನ್ನಾಗಿರುತ್ತೆ, ಕೆಲವು ಸಲ ಬಲಪಂಥೀಯರ ವಿಚಾರಗಳು ಚೆನ್ನಾಗಿರುತ್ತೆ. ನಾವೇನು ಮಾಡಬೇಕು ಅಂದರೆ ಎಲ್ಲಿ ಒಳ್ಳೊಳ್ಳೆದಿದೆ ಆ ಪಂಥಗಳು ನಮಗೆ ಬೇಡ. ಕೆಲವು ಸಲ ಕಮ್ಯುನಿಸ್ಟಲ್ಲೂ ಚೆನ್ನಾಗಿದೆ. ಎಲ್ಲದನ್ನ ನಾವು ತೆಗೆದುಕೊಂಡು ಎಲ್ಲ ಸಾರವನ್ನು ಹೀರಿ ನಾವು ಪರಿಪೂರ್ಣ ವ್ಯಕ್ತಿಗಳಾಗಬೇಕಾಗಿರೋದು. ನಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡುವಂಥದ್ದು. ಅವ್ರ ಹತ್ರ ಸರಿ ಇದೆ ಅಂದರೆ ಅದನ್ನು ತೊಗೊಳ್ಳೋದು, ಇವ್ರ ಹತ್ರ ಸರಿ ಇದೆ, ಆ ಸಂದರ್ಭಕ್ಕೆ ಯಾವ್ದು ಸರಿ ಅನಿಸುತ್ತೋ ನನ್ನ ಬುದ್ಧಿಮತ್ತೆಗೆ ತಕ್ಕಂತೆ ನನ್ನ ಒಲವು ನಿಲುವು ಅಂದರೆ ಜನರಿಗೆ ಒಳ್ಳೇದಾಗೋ ದೃಷ್ಟಿಯಿಂದ. ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ?
ನಮ್ಮ ಕನ್ನಡ ಜನರಿಗೆ ಒಳ್ಳೆ ನಾಲೆಜ್ ಸಿಗಲಿ, ಆ ಮೂಲಕ ಒಳ್ಳೆ ಬದುಕನ್ನು ಕಟ್ಕೊಳ್ಳೋಕೆ ಸಾಧ್ಯ ಆಗಲಿ ಅಂತ. ಇದರಿಂದ ಯಾವ ಪಂಥ ಏನು ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ನೀವು ಅಲ್ಲಿ ಬಲಪಂಥ ಆದ್ರೂ ಅನ್ನಿ, ಎಡಪಂಥ ಆದ್ರೂ ಮಾನವ ಪಂಥ ಮನುಷ್ಯ ಕುಲ ಅಷ್ಟೇ ಅಂತ. ಮೈಟೋಕಾಂಡ್ರಿಯಾನೇ ನಮಗೆಲ್ಲ ತಿಳಿಸುತ್ತೆ. ಎಲ್ಲರ ಮೈಟೋಕಾಂಡ್ರಿಯಾ ಒಂದೇ ಮಹಿಳೆಯಿಂದ ಬಂದಿರೋ ಅಂಥ ಮೈಟೋಕಾಂಡ್ರಿ. ಸೊ ಈವರೆಗೆ ನಮ್ಮ ಜೊತೆಗೆ ಇಷ್ಟೊಂದು ಅದ್ಭುತವಾದ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಮತ್ತು ಗೌರಿಶಕ್ತಿ ಸ್ಟುಡಿಯೋ ಸತತವಾಗಿ ನಮ್ಮ ಜೊತೆಗೆ ಹೆಜ್ಜೆ ಹಾಕ್ಕೊಂಡು ಈ ಎಲ್ಲ ವಿಚಾರಗಳನ್ನ ಆಗಾಗ್ಗೆ, ಯಾಕೆಂದರೆ ಇದು ಸುಮಾರು ಎಪಿಸೋಡ್ಗಳು ಮಾಡಿದ್ದೀವಿ, ನೋಡಿದಿರೋ ದಯವಿಟ್ಟು ನೋಡಿ. ಅದರಲ್ಲಿ ಪ್ಲೇಲಿಸ್ಟ್ ಒಂದು ಸಲ ಪುನೀತ್ ಅವರು ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ. ಅದ್ಭುತವಾದ ವಿಚಾರಗಳಿವೆ. ನೀವು ಇತ್ತೀಚೆಗೇನಾದರೂ ನೋಡೋಕ್ಕೆ ಶುರು ಮಾಡಿದರೆ ಸುಮಾರು 170 ಎಪಿಸೋಡ್ಗಳವರೆಗೆ ಮಾಡಿದ್ದೀವಿ. ಅಂದರೆ ನೀವು ಮೊದಲಿಂದ ಎಪಿಸೋಡ್ಗಳೇನಾದರೂ ನೋಡೋಕ್ಕೆ ಶುರು ಮಾಡಿದರೆ ಖಂಡಿತ ನಿಮ್ಮ ಬದುಕಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ತಪ್ಪನ್ನು ಖಂಡಿತ ನೀವು ಮಾಡೋದಿಲ್ಲ. ಮತ್ತು ಸರಿಗಳನ್ನ ಏನು ಮಾಡಬೇಕು ಅನ್ನೋದು ಖಂಡಿತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ನಿಮ್ಮ ಬದುಕು ಹಸನಾಗುತ್ತೆ. ಸೊ ದಯವಿಟ್ಟು ಇದನ್ನು ನೋಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರನ್ನು ಶೇರ್ ಮಾಡಿ ಅಂತ ಹೇಳ್ತಾ, ನಾನು ಡಾಕ್ಟರ್ ಮಾಲಿನಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಂದು ಸಲ ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ಈ ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ. ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ಗಳ ಮೂಲಕ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ. ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ತಿಳಿಸಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.